Okay, this is session 10 and we're going to solve some problems on computing professional gains. ಸೊ ಪ್ರೊಫೆಷ್ನಲ್ ಗೇನ್ಸ್ನ ಕಂಪ್ಯೂಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ನಾನು ನಿಮಗೆ ಈಗ ಮೊದಲೇ ಹೇಳ್ದಂಗೆ ನಮ್ಮ ಸಿಲೆಬಸ್ಗಿರೋದು ಮೂರು ಪ್ರೊಫೆಷನ್. ಒನ್ ಇಸ್ ಡಾಕ್ಟರ್, ಒನ್ ಇಸ್ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ದ ಅದರ್ ಒನ್ ಇಸ್ ಲಾಯರ್. ಡಾಕ್ಟರ್, ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಲಾಯರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ನ ಮಾತ್ರ ನಾವು ಮಾಡ್ತೀವಿ. ಸೊ ಇಲ್ಲಿ ನಾವು ಡಾಕ್ಟರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ನ ಮಾಡೋಣ. ಸೊ ಇಟ್ ಸೇಸ್ ಡಾಕ್ಟರ್ ರೇಖಾ ಇಸ್ ಅ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಸೊ ನಿಮಗೆ ಸ್ಪೆಸಿಫಿಕ್ಕಾಗಿ ಪ್ರಾಬ್ಲಮ್ಸಲ್ಲಿ ಡಾಕ್ಟರ್ ಅಂತ ಕೊಡದೇ ಇರಬಹುದು, ಫಿಸಿಷಿಯನ್ ಅಂತ ಕೊಡ್ಬೋದು, ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಕೊಡ್ಬೋದು. ಆಲ್ ದ್ಯಾಟ್ ಮೀನ್ಸ್ ಡಾಕ್ಟರೇ. ಓಕೆ, ರಿಮೆಂಬರ್ ದಿಸ್. ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಕೊಟ್ಟರು ಕೂಡ ಅದು ಡಾಕ್ಟರೇ. She provides her receipts and payments account for the year ended 31st March 2020. ಸೊ ಫಸ್ಟ್ ರಿಸೀಟ್ಸಲ್ಲಿ ನೋಡೋಣ ಅಂತೆ ಏನೇನೆಲ್ಲ ರಿಸೀಟ್ಸ್ ಇದೆ ಅಂತ. ಬ್ಯಾಲೆನ್ಸ್ ಬ್ರಾಟ್ ಡೌನ್ನ ನಾವು ಏನೂ ಮಾಡಲ್ಲ. ವಿಸಿಟಿಂಗ್ ಫೀಸ್ ಇಸ್ ಅ ಪ್ರೊಫೆಷ್ನಲ್ ರಿಸೀಟ್. ಸೊ ಈ ಲಿಸ್ಟಲ್ಲಿ ನಾವು ಪ್ರೊಫೆಷ್ನಲ್ ರಿಸೀಟ್ಸ್ ಯಾವುದು ಅಂತ ಫಸ್ಟು ನೋಡ್ಕೊಳ್ಳೋಣ. ವಿಸಿಟಿಂಗ್ ಫೀಸ್ ಇಸ್ ಅ ಪ್ರೊಫೆಷ್ನಲ್ ರಿಸೀಟ್. ಕನ್ಸಲ್ಟೇಷನ್ ಫೀಸ್ ಇಸ್ ಅ ಪ್ರೊಫೆಷ್ನಲ್ ರಿಸೀಟ್. ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ ಇಸ್ ಅ ಪ್ರೊಫೆಷ್ನಲ್ ರಿಸೀಟ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ನಾಟ್ ಅ ಪ್ರೊಫೆಷ್ನಲ್ ರಿಸೀಟ್. ಇದು ಪ್ರೊಫೆಷ್ನಲ್ ರಿಸೀಟ್ ಆಗಲ್ಲ. ನೆಕ್ಸ್ಟ್ ಒನ್ ಇಸ್ ಗಿಫ್ಟ್ಸ್. ಗಿಫ್ಟ್ಸ್ ಇಸ್ ಅ ಪ್ರೊಫೆಷ್ನಲ್ ರಿಸೀಟ್ ಪ್ರೊವೈಡೆಡ್ ಇಟ್ ಇಸ್ ರಿಸೀವ್ ಫ್ರಮ್ ಪೇಷಂಟ್ಸಿಂದ ಬಂದಿದ್ದರೆ ಅದು ಪ್ರೊಫೆಷ್ನಲ್ ರಿಸೀಟೇ. ಡಿವಿಡೆಂಡ್ ಫ್ರಮ್ ಸನ್ ಫಾರ್ಮಾ ಲಿಮಿಟೆಡ್ ಇಸ್ ನಾಟ್ ಅ ಪ್ರೊಫೆಷ್ನಲ್ ಇನ್ಕಮ್. ನೀದರ್ ಇಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಟಾಟಾ ಪವರ್ ಲಿಮಿಟೆಡ್. ಇವೆರಡು ಪ್ರೊಫೆಷ್ನಲ್ ಇನ್ಕಮ್ ಅಲ್ಲ. ಸೊ ನಮಗಿರೋ ಪ್ರೊಫೆಷ್ನಲ್ ಇನ್ಕಮ್ ಯಾವುದ್ಯಾವುದು? ವಿಸಿಟಿಂಗ್ ಫೀಸ್, ಕನ್ಸಲ್ಟೇಷನ್ ಫೀಸ್, ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ ಆ್ಯಂಡ್ ಗಿಫ್ಟ್ಸ್. ಈ ನಾಲ್ಕು ನಮಗೆ ಪ್ರೊಫೆಷ್ನಲ್ ರಿಸೀಟ್ಸ್. ಈಗ ಪ್ರೊಫೆಷ್ನಲ್ ಪೇಮೆಂಟ್ಸಲ್ಲಿ ಯಾವುದ್ಯಾವುದಿದೆ ನೋಡೋಣ. ಯಾವ್ದ್ಯಾವ್ದು ಅಲವಬಲ್ ಫಾರ್ ಅ ಡಾಕ್ಟರ್. ನಾವು ಇದನ್ನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವ ಎಕ್ಸ್ಪೆನ್ಸಸ್ ಆರ್ ಅಲೌಡ್ ಫಾರ್ ಅ ಡಾಕ್ಟರ್, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಯಾವ್ಯಾವ್ದು ಇರುತ್ತೆ ಅಂತ. ಫಸ್ಟ್ ಯು ಹ್ಯಾವ್ ಸ್ಯಾಲ್ರೀಸ್, ಯು ವಿಲ್ ಟೇಕ್ ದ್ಯಾಟ್ ಇನ್ ಟು ಅಕೌಂಟ್. ಕ್ಲಿನಿಕ್ ರೆಂಟ್. Motor car expenses is allowed provided it is for professional purpose. Professional purposeಗೆ motor car expenses ಆಗಿದ್ರೆ ಅದನ್ನು allowed. Driver salary, again, if the motor car is used for profession, then the proportionate amount of driver salary is allowed. ಅಂದರೆ ಮೋಟರ್ ಕಾರ್ನ ಪ್ರೊಫೆಷ್ನಲ್ ಪರ್ಪಸ್ಗೆ ಅಂತ ಯೂಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಡ್ರೈವರ್ ಸ್ಯಾಲ್ರಿ ವಿಲ್ ಬಿ ಅಲೌಡ್ ಆಸ್ ಅನ್ ಎಕ್ಸ್ಪೆಂಡಿಚರ್, ಅಷ್ಟು ಪ್ರೊಪೋರ್ಷನೇಟ್ ಆಗಿ. Medical books is not allowed, but depreciation will be allowed on medical books. ಮೆಡಿಕಲ್ ಬುಕ್ಸ್ ತೊಗೊಳೋದಕ್ಕೆ ಏನು ಖರ್ಚು ಮಾಡಿರ್ತಾರೆ ಅದನ್ನು ಅಲೌ ಮಾಡಲ್ಲ, ಬಟ್ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಅಟ್ 40% ಇಸ್ ಅಲೌಡ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಇಸ್ ನಾಟ್ ಅಲೌಡ್. ಇದು ಪರ್ಸ್ನಲ್ ಖರ್ಚುಗಳಾಗುತ್ತೆ. ಪರ್ಸ್ನಲ್ ಖರ್ಚುಗಳನ್ನ ಪ್ರೊಫೆಷ್ನಲ್ ರಿಸೀಟ್ಸಲ್ಲಿ ಅಲೌ ಮಾಡಲ್ಲ. ಟೆಲಿಫೋನ್ ಇಸ್ ಅಲೌಡ್. ಟ್ರಾವೆಲಿಂಗ್ ಪ್ರೊವೈಡೆಡ್ ಇಟ್ ಇಸ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್ ಇಟ್ ಇಸ್ ಅಲೌಡ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪ್ರೊಫೆಷ್ನಲ್ ಪರ್ಪಸ್ಗಾದರೆ ಇಟ್ ಇಸ್ ಅಲೌಡ್, ಪರ್ಸ್ನಲ್ಗಾದರೆ ನಾಟ್ ಅಲೌಡ್. ಸರ್ಜಿಕಲ್ ಎಕ್ವಿಪ್ಮೆಂಟ್ ನಾಟ್ ಅಲೌಡ್, ಬಟ್ ಅಗೇನ್ ಆನ್ ದಿಸ್ ಡಿಪ್ರಿಸಿಯೇಷನ್ ವಿಲ್ ಬಿ ಅಲೌಡ್. ಇದ್ರ ಮೇಲೂ ಕೂಡ ಡಿಪ್ರಿಸಿಯೇಷನ್ ಬಿಡ್ತಾರೆ. ಓಕೆ, ಮೋಟರ್ ಕಾರ್ ಪರ್ಚೇಸ್ ಬಿಟ್ಟೆ. ಮೋಟರ್ ಕಾರ್ ಪರ್ಚೇಸ್ ಇಸ್ ಆಲ್ಸೋ ನಾಟ್ ಅಲೌಡ್, ಬಟ್ ಅಗೇನ್ ಇದ್ರ ಮೇಲೂ ಕೂಡ ಡಿಪ್ರಿಸಿಯೇಷನ್ ಅಲೌಡ್. ಓಕೆ, ಸೊ ಮೋಟರ್ ಕಾರ್ ಮೇಲೆ, ಮೆಡಿಕಲ್ ಬುಕ್ಸ್ ಮೇಲೆ ಮತ್ತು ಸರ್ಜಿಕಲ್ ಎಕ್ವಿಪ್ಮೆಂಟ್ ಮೇಲೆ ನಾವು ಡಿಪ್ರಿಸಿಯೇಷನ್ ಮಾಡಬೇಕು. ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ಏನು ಮಾಡಲ್ಲ. Now we'll see what are the adjustments here. Remuneration received from special medical camp was donated to an orphanage. ರೆಮ್ಯುನರೇಷನ್ ಏನಿತ್ತು ಸ್ಪೆಷಲ್ ಮೆಡಿಕಲ್ ಕ್ಯಾಂಪಿಂದ ಅದನ್ನು ಆರ್ಫನೇಜ್ಗೆ ಡೊನೇಟ್ ಮಾಡ್ಯಾರೆ ಅಂತ ಹೇಳ್ತಾರೆ. ನೀವು ಒಂದು ಸಾರಿ ಇನ್ಕಮ್ನ ರಿಸೀವ್ ಮಾಡಿದ್ಮೇಲೆ ಅದನ್ನು ಏನು ಮಾಡ್ತೀರಾ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಇಮ್ಮೆಟೀರಿಯಲ್. ನಿಮ್ಗೆ ಇನ್ಕಮ್ ಅಂತ ಇಟ್ ವಿಲ್ ಬಿ ಟ್ಯಾಕ್ಸ್ಡ್. ನೀವು ಅದನ್ನು ವಾಪಸ್ ಸರೆಂಡರ್ ಮಾಡಿರಿ ಗೌರ್ಮೆಂಟಿಗೆ ಅಥವಾ ಇನ್ಯಾವುದಾದ್ರೂ ಚಾರಿಟಬಲ್ ಪರ್ಪಸ್ಗೆ ಯೂಸ್ ಮಾಡಿರಿ, ಏನೇ ಮಾಡಿರಿ, ಬಟ್ ಒನ್ಸ್ ಯು ರಿಸೀವ್ ಇಟ್ ಯು ಹ್ಯಾವ್ ಟು ಪೇ ಟ್ಯಾಕ್ಸಸ್ ಆನ್ ಇಟ್. ಸೊ ದಿಸ್ ವಿಲ್ ಬಿ ಟ್ಯಾಕ್ಸ್ಡ್. 30% of motor car usage, 20% traveling expenses and 25% telephone bills relate to personal use. ಓಕೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪರ್ಸ್ನಲ್ ಯೂಸ್ ಕೊಟ್ಟಿಯಾರ, ಪ್ರೊಫೆಷ್ನಲ್ ಯೂಸ್ ಕೊಟ್ಟಿಯಾರ ಅಂತ. ಪರ್ಸ್ನಲ್ ಯೂಸ್ ಕೊಟ್ಟಿದ್ರೆ ಅದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅದನ್ನು ಬಿಟ್ಟು ಮಿಕ್ಕಿರೋವಂಥ ಪರ್ಸೆಂಟೇಜ್ನ ನೀವು ಪ್ರೊಫೆಷ್ನಲ್ ಯೂಸಿಗೆ ತೊಗೋಬೇಕು. ಅದು ದಟ್ ಈಸ್ ಅನ್ ಅಲವಬಲ್ ಎಕ್ಸ್ಪೆನ್ಸ್. ಪ್ರೊಫೆಷ್ನಲ್ ಯೂಸಿಗೆ ಕೊಟ್ಟಿದ್ರೆ ಅಷ್ಟೇ ಪರ್ಸೆಂಟೇಜ್ನ ತೊಗೋಬೇಕು. ಓಕೆ, ಪ್ರೊಫೆಷ್ನಲ್ ಯೂಸಿಗೆ ಕೊಟ್ಟಿದ್ರೆ ಅಷ್ಟೇ ಪರ್ಸೆಂಟೇಜ್ನ ತೊಗೊಳ್ಳಿ.
ಪರ್ಸ್ನಲ್ ಯೂಸಿಗೆ ಕೊಟ್ಟಿದ್ರೆ ಆ 30% 20% ಏನು ಕೊಟ್ಟಿರ್ತಾರೋ ಅದನ್ನು ಬಿಟ್ಟು ಮಿಕ್ಕಿದ್ದು. ಸೊ ಈ ಮೋಟರ್ ಕಾರ್ ಯೂಸೇಜ್ 30% ಪರ್ಸ್ನಲ್ ಯೂಸ್ಗೆ. ಸೊ ಉಳಿದಿರುವಂಥ 70% ವಿಲ್ ಬಿ ಫಾರ್ ಪ್ರೊಫೆಷ್ನಲ್ ಯೂಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ 20% ಪರ್ಸ್ನಲ್, ಸೊ 80% ವಿಲ್ ಬಿ ಪ್ರೊಫೆಷ್ನಲ್. ಟೆಲಿಫೋನ್ ಬಿಲ್ಸ್ 25% ಪರ್ಸ್ನಲ್, ಸೊ 75% ವಿಲ್ ಬಿ ಪ್ರೊಫೆಷ್ನಲ್. ಸೊ ಇಷ್ಟನ್ನು ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗಿ ತೊಗೋತೀವಿ. ಅಲೌ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಐ ಟಿ ರೂಲ್ಸ್. ಐ ಟಿ ರೂಲ್ಸ್ ಪ್ರಕಾರ ಎಷ್ಟು ಡಿಪ್ರಿಸಿಯೇಷನ್ ಅಲೌ ಮಾಡಬೇಕೋ ಅಷ್ಟು ಮಾಡಿ. 50% ಗಿಫ್ಟ್ಸ್ ಆರ್ ಫ್ರಮ್ ಪೇಷಂಟ್. ಸೊ ಗಿಫ್ಟ್ ಆವಾಗಲೇ ಮಾತಾಡ್ತಾ ಇದ್ವಲ್ಲ, ಸೊ ಗಿಫ್ಟ್ಸ್ ಅದು ಪೇಷಂಟ್ಸಿಂದ ಬಂದಿದ್ರೆ ಇಟ್ಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ. ಸೊ 50% ಆಫ್ ದ್ಯಾಟ್ ಈಸ್ ಫ್ರಮ್ ಪೇಷಂಟ್, ಸೊ ಇಟ್ ಈಸ್ ಅನ್ ಅಲೌಬಲ್ ಎಕ್ಸ್ಪೆನ್ಸ್. Medical books include annual publication worth 10,000, remaining are general medicine book. It does not matter. General medicine books are athva annual publications are, it will not matter. You will take both into account and you will only allow depreciation on it. You're going to compute taxable professional income for the assessment year 2021. Idu May 2015 the question paper problem. So we'll try and solve it now. So first computation of taxable income of Dr. Rekha for the assessment year 2021 ಅಂತ ಬರ್ಕೋತೀವಿ. ಸೊ ಪ್ರೊಫೆಷ್ನಲ್ ರಿಸೀಟ್ಸಲ್ಲಿ ನಾವು ಆವಾಗಲೇ ನೋಡಿದ್ವಿ, there were 4 professional receipts. We'll take all the 4 into account. You have visiting fees, consultation fees ತಗೋತೀವಿ, ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ ತಗೋತೀವಿ, ಆ್ಯಂಡ್ ಗಿಫ್ಟ್ಸ್ ಆಲ್ಸೋ ವಿ ಟೇಕ್. ಬಟ್ ಗಿಫ್ಟ್ ವಿ ಟೇಕ್ ಓನ್ಲಿ 50% ಬಿಕಾಸ್ ಆಫ್ ದ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ರಲ್ಲ, ಓನ್ಲಿ 50% ಆರ್ ಫ್ರಮ್ ಪೇಷಂಟ್ಸ್ ಅಂತ. ಸೊ 50%ನ ಮಾತ್ರ ತೊಗೋತೀವಿ. Now we'll take the expenses. ಎಕ್ಸ್ಪೆನ್ಸಸಲ್ಲಿ ಸ್ಯಾಲ್ರೀಸ್ ಇತ್ತು, ಸ್ಯಾಲ್ರೀಸ್ ತೊಗೊಳ್ಳೋಣ. ರೆಂಟ್ ಇತ್ತು, ರೆಂಟನ್ನು ತೊಗೊಳ್ಳೋಣ. ಮೋಟರ್ ಕಾರ್ ಇತ್ತು, ಮೋಟರ್ ಕಾರ್ ವಿ ಸಾ ದ 30% ವಾಸ್ ಫಾರ್ ಪರ್ಸ್ನಲ್ ಯೂಸ್. ಸೊ 70% ವಿಲ್ ಬಿ ಫಾರ್ ಪ್ರೊಫೆಷ್ನಲ್ ಪರ್ಪಸ್. ಸೊ 70% ತೊಗೊಳ್ಳಿ. ಡ್ರೈವರ್ ಸ್ಯಾಲ್ರಿನೂ ಹಾಗೇ, ಮೋಟರ್ ಕಾರ್ ಎಷ್ಟು ಪ್ರೊಫೆಷನಿಗೆ ತೊಗೋತಿರೋ ಡ್ರೈವರ್ ಸ್ಯಾಲ್ರಿನೂ ಅಷ್ಟೇ ತೊಗೋತೀರ. ಸೊ 70%. ಮೆಡಿಕಲ್ ಬುಕ್ಸ್ ಐ ಟೋಲ್ಡ್ ಯು ವಾಸ್ ನಾಟ್ ಅಲೌಡ್, ಬಟ್ ಡಿಪ್ರಿಸಿಯೇಷನ್ ಇಸ್ ಅಲೌಡ್ ಆನ್ ಮೆಡಿಕಲ್ ಬುಕ್ಸ್. ಸೊ 40% ಡಿಪ್ರಿಸಿಯೇಷನ್ನ ತೊಗೊಳ್ಳೋಣ. Then motor car purchasಗೂ ಕೂಡ will take only depreciation. So 5 lakh ಮೇಲೆ 15% is the rate of depreciation as per income tax rules. ಅದರ ಮೇಲೆ 70% ಮಾತ್ರ ತೊಗೋತೀವಿ, because 70% is what is used for professional purpose. Household expenses ತೊಗೊಳ್ಳಲ್ಲ. ಟೆಲಿಫೋನ್ ಎಕ್ಸ್ಪೆನ್ಸಸಲ್ಲಿ ವಿ ಸಾ 25% ವಾಸ್ ಫಾರ್ ಪರ್ಸ್ನಲ್ ಯೂಸ್, ಸೊ ಮಿಕ್ಕಿರೋ 75% ಇಲ್ಲಿ ತೊಗೋತೀವಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸಲ್ಲಿ 20% is for personal use, so 80% will take it here. And then you have surgical equipment. Surgical equipment we will take only the depreciation, which is 15%. So ಇನ್ನೇನು ಇಲ್ಲ. ಸೊ ಇದನ್ನೆಲ್ಲ ನಾವು ಮೈನಸ್ ಮಾಡಿದ್ರೆ we add up all the professional receipts. We get this. We add up all the professional expenses. We get this. And ಇದನ್ನ ಮೈನಸ್ ಮಾಡಿದ್ರೆ we have our taxable professional income. Okay, so this is our first problem. Now we'll look into our second problem. Second problem, they say Mrs. Rao, a physician and resident of Chennai. So physician andru kuda doctor. Idu one word use madadavaru. Napka itkolli. Again, receipts and payments account has been given to you. Balance brought down ide. We will not do anything with it. We have consultation fees for 3 years. 1819, 1920, 2021. ನಮ್ಮ ಪ್ರೀವಿಯಸ್ ಇಯರ್ 1920. ಸೊ ನಾವಿವಾಗ 3 ತೊಗೋಬೇಕಾ, ಬರೀ 1920 ಮಾತ್ರ ತೊಗೋಬೇಕಾ? If you remember, I told you in the previous video that we do accounts. Whenever they give you receipts and payments account, it means accounts are maintained on cash basis. Cash basis ಮೇಲೆ ಮೇಂಟೈನ್ ಮಾಡ್ಯಾರೆ ಅಂತ. ಸೊ ಕ್ಯಾಶ್ ಬೇಸಿಸಲ್ಲಿ ನೀವು ಪ್ರೀವಿಯಸ್ ಇಯರ್, ನೆಕ್ಸ್ಟ್ ಇಯರ್ ಅಂತ ಏನೂ ಡಿಸ್ಟಿಂಗ್ವಿಷ್ ಮಾಡಲ್ಲ. whatever has been received, the whole thing has been taken into account. So complete ಆಗಿ 3 ಇಯರ್ದು ಕನ್ಸಲ್ಟೇಷನ್ ಫೀಸ್ನ ತೊಗೊಳ್ಳಿ. ಇದು 3 ತೊಗೋಬೇಕು. Then you have visiting fees which you will take. Winnings from lottery gross you will not take it into account. Interest on post office savings bank account ಇಲ್ಲ. Gift from patients ಇಲ್ಲ. Share from HUF ಇಲ್ಲ. Sale of medicines ತೊಗೋತೀವಿ. Loan from bank. We will not take it into account. So you have consultation fees, visiting fees, gift and sale of medicines. 4 income. Now we'll come to expenses. Again, illu kuda rent of clinic 2 ವರ್ಷಕ್ಕೆ ಕೊಟ್ಟಿದ್ದಾರೆ. 2 ವರ್ಷದ ತೊಗೊಳ್ಳಿ. ಓಕೆ,
ಸರ್ಜಿಕಲ್ ಎಕ್ವಿಪ್ಮೆಂಟ್ನ ತೊಗೊಳ್ಳಲ್ಲ, ಬಟ್ ಅಗೇನ್ ಆನ್ ದ್ಯಾಟ್ ಡಿಪ್ರಿಸಿಯೇಷನ್ ಇಸ್ ಅಲೌಡ್. ಸೊ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ತೊಗೋತೀವಿ. ಕಂಪ್ಯೂಟರ್ಸ್ದು ತೊಗೊಳ್ಳಲ್ಲ, ಬಟ್ ಡಿಪ್ರಿಸಿಯೇಷನ್ ತೊಗೋತೀವಿ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್ ವಿಲ್ ಬಿ ಅಲೌಡ್. ಇಂಟ್ರೆಸ್ಟ್ ಆನ್ ಲೋನ್ ಅಲೌ ಮಾಡ್ತಾರೆ. ಪ್ರಿನ್ಸಿಪಲ್ ಅಮೌಂಟ್ ಅಲೌಡ್ ಇಲ್ಲ, ಉಳಿದ ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್, but provided it is for professional purpose. Then professional books purchased for annual publication, you will take it into account, but again only depreciation. Purchase of car, bari depreciation ಮಾತ್ರನೇ. ಹೌಸ್ಹೋಲ್ಡ್ ಎಕ್ಸ್ಪೆನ್ಸಸ್ ತೊಗೊಳ್ಳಲ್ಲ, ಟ್ಯಾಕ್ಸ್ ತೊಗೊಳ್ಳಲ್ಲ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತೊಗೊಳ್ಳಲ್ಲ, ಗಿಫ್ಟ್ ಟು ಮದರ್ ತೊಗೊಳ್ಳಲ್ಲ. ಕಾರ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಈಸ್ ಯೂಸ್ ಫಾರ್ ಪ್ರೊಫೆಷನ್ ವಿ ವಿಲ್ ಟೇಕ್ ಇಟ್. ಲಾಟ್ರಿ ಟಿಕೆಟ್ ತೊಗೊಳ್ಳಲ್ಲ. ಸ್ಟಾಫ್ ಸ್ಯಾಲ್ರಿ ತೊಗೋತೀವಿ. ಬ್ಯಾಲೆನ್ಸ್ ಕ್ರೆಡಿಟ್ ಡೌನ್ ಏನು ಮಾಡಲ್ಲ. ಓಕೆ, ಕಮಿಂಗ್ ಟು ಅಡ್ಜಸ್ಟ್ಮೆಂಟ್. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಕಾರ್ ಆನ್ 1/4/2019 was 1 lakh, on which 15% depreciation is to be charged. So purchase of car the 1,50,000 ಕೊಟ್ಟಿದ್ದಾರೆ, ಬಟ್ ದೇ ಸೇ ಆನ್ 1/4/2019 the car value is only 1 lakh. ಓಕೆ, ಕಾರ್ ವ್ಯಾಲ್ಯೂ 1 lakh ಆದರೆ ನಾವು 1 lakh ಮಾತ್ರನೇ ತೊಗೋಬೇಕು. ಓಕೆ, ಬಿಕಾಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೇ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡೋದು. ಸೊ 1/4/2019ಗೆ ಎಷ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಇದೆಯೋ ಇದ್ರ ಮೇಲೆ 15% ಡಿಪ್ರಿಸಿಯೇಷನ್ ಇಸ್ ಅಲೌಡ್. ಆ್ಯಂಡ್ ದೇ ಫರ್ದರ್ ಸೇ ಅದರಲ್ಲಿ 60% ಇಸ್ ಯೂಸ್ ಫಾರ್ ಪ್ರೊಫೆಷನ್ ಆ್ಯಂಡ್ 40% ಫಾರ್ ಪ್ರೈವೇಟ್ ಯೂಸ್. ಸೊ ನಾವು ಡಿಪ್ರಿಸಿಯೇಷನ್ ಕಾರ್ ಮೇಲೆ ತೊಗೋಬೇಕಾದ್ರೆ ಡಿಪ್ರಿಸಿಯೇಷನ್ ಆನ್ ಕಾರ್ ವಿಲ್ ಬಿ 1 lakh at 15%, ಆ್ಯಂಡ್ ಆಫ್ ದಿಸ್ ವಿಲ್ ಟೇಕ್ ಓನ್ಲಿ 60%. ಇಷ್ಟನ್ನು ಮಾತ್ರ ನಾವು ತಗೋತೀವಿ. ಐ ಶೋ ಯು ಇನ್ ದ ಕ್ಯಾಲ್ಕುಲೇಷನ್. ವಿಸಿಟಿಂಗ್ ಫೀಸ್ ಡ್ಯೂ ಬಟ್ ನಾಟ್ ರಿಸೀವ್ ಫಾರ್ 2019-20 is 18,000. ಡ್ಯೂ ಇರೋದನ್ನು ನಾವು ಕನ್ಸಿಡರ್ ಮಾಡಲ್ಲ. ಅದು ಇನ್ಕಮ್ ಆಗಲಿ ಎಕ್ಸ್ಪೆನ್ಸ್ ಆಗಲಿ, ನಾವು ಡ್ಯೂ ಇದ್ದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಬಿಕಾಸ್ ದಿಸ್ ಇಸ್ ಕ್ಯಾಶ್ ಬೇಸಿಸ್ ಆಫ್ ಮೇಂಟೈನಿಂಗ್ ಅಕೌಂಟ್ಸ್. ಓಕೆ, ಅದರಲ್ಲಿ ನಾವು ಡ್ಯೂ ಇರೋದನ್ನ ಕನ್ಸಿಡರ್ ಮಾಡಲ್ಲ. ಕನ್ಸಲ್ಟೇಷನ್ ಫೀಸ್ ಡ್ಯೂ ಬಟ್ ನಾಟ್ ರಿಸೀವ್ಡ್ 8,000. ಅಗೇನ್ ಆಸ್ ಐ ಸೆಡ್, we don't consider this. Surgical equipment and computers were purchased and put to use on 10/6/2019. ನಾನು ಇದನ್ನು ಲಾಸ್ಟ್ ಪ್ರಾಬ್ಲಮಲ್ಲೂ ಹೇಳಿದ್ದೆ ಅನಿಸುತ್ತೆ ನಿಮಗೆ. ಈ ಡೇಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಯು ಹ್ಯಾವ್ ಟು ಚೆಕ್ ವೆದರ್ ಇಟ್ಸ್ ಫಾರ್ 180 days ಆರ್ ನಾಟ್. ಇಫ್ ಇಟ್ ಇಸ್ ಯೂಸ್ ಫಾರ್ 180 days or more. If it is purchased ಬಿಫೋರ್ 31st August ಮತ್ತು ಅದಕ್ಕೆ ಮುಂಚೆ ತೊಗೊಂಡಿದ್ರೆ ಇಟ್ ಇಸ್ ವಿಲ್ ಬಿ ಯೂಸ್ ಫಾರ್ 180 days. 31st August ಆದ ನಂತರ ತೊಗೊಂಡ್ರೆ ಇಟ್ ಇಸ್ ನಾಟ್ ಗೋನ್ ಬಿ ಯೂಸ್ ಫಾರ್ 180 days. 30th September-ಇಂದ, ಐ ಆಮ್ ವೆರಿ ಸಾರಿ, 30th September ಮುಂಚೆ ತೊಗೊಂಡಿದ್ರೆ ಇಟ್ ವಿಲ್ ಬಿ ಯೂಸ್ ಫಾರ್ 180 days. 30th September ಆದಮೇಲೆ ತೊಗೊಂಡ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ ಫಾರ್ 180 days. ಸೊ ಈ ಡೇಟ್ ಏನು ಕೊಟ್ಟಿದ್ದಾರೆ ಅದು 30th September ಒಳಗಡೆ ಇದೆಯಾ ನೋಡ್ಕೊಳ್ಳಿ. 30th September ಒಳಗಡೆ ಇದ್ದರೆ ದೆನ್ ಇಟ್ ಇಸ್ ಯೂಸ್ ಫಾರ್ 180 days. ಸೊ ಯು ಕ್ಯಾನ್ ಚಾರ್ಜ್ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಪೂರಾ ಡಿಪ್ರಿಸಿಯೇಷನ್ನ ನೀವಲ್ಲಿ ಚಾರ್ಜ್ ಮಾಡ್ಕೋಬಹುದು ಅಂತ. ಓಕೆ, ಸೊ we'll solve this problem now. ಸೊ ಫಸ್ಟ್ ಹೇಳ್ದಂಗೆ ಪ್ರೊಫೆಷ್ನಲ್ ರಿಸೀಟ್ಸ್ನ ತೊಗೊಳ್ಳಿ. ನಾನು 3 ವರ್ಷದ ಕನ್ಸಲ್ಟೇಷನ್ ಫೀಸ್ ತೊಗೊಂಡಿದ್ದೀನಿ. ವಿಸಿಟಿಂಗ್ ಫೀಸ್, ಗಿಫ್ಟ್ ಫ್ರಮ್ ಪೇಷಂಟ್, ಸೇಲ್ ಆಫ್ ಮೆಡಿಸಿನ್ಸ್ ಇಷ್ಟನ್ನು ತೊಗೊಂಡಿದ್ದೀವಿ. ಓಕೆ, ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಇದು ಬರುತ್ತೆ. ದೆನ್ ವಿ ಡಿಡಕ್ಟ್ ಎಕ್ಸ್ಪೆನ್ಸಸ್ಸಲ್ಲೂ ಅಷ್ಟೇ. ರೆಂಟ್ ಆಫ್ ಕ್ಲಿನಿಕ್ 2 ವರ್ಷದೂ. ಸರ್ಜಿಕಲ್ ಎಕ್ವಿಪ್ಮೆಂಟ್ ಮೇಲೆ ಡಿಪ್ರಿಸಿಯೇಷನ್ 40%, ಸೊ ವಿ ಟೇಕ್ ದ್ಯಾಟ್. Depreciation on computer 40%, so on 50,000 40%. Interest on loan, because it is for professional purpose, we take that also into account. And depreciation on professional books 40% is taken. Motor car depreciation ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. 1 lakh ಮೇಲೆ 15%, 60% because it is used for professional purpose. ಆ 60%ನೇ ತೊಗೋತೀವಿ ಅಂತ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದೆನ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದು ಕೂಡ 60% ತೊಗೋಬೇಕು. ಯಾಕೆಂದರೆ ಪ್ರೊಫೆಷನ್ಗೆ 60% ತಾನೆ. ಸೊ ಅಷ್ಟನ್ನೇ ತೊಗೊಳ್ಳಿ. ಆ್ಯಂಡ್ ದೆನ್ ಯು ಹ್ಯಾವ್ ಯೋರ್ ಸ್ಟಾಫ್ ಸ್ಯಾಲ್ರಿ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಈ ಫಿಗರ್ ಬರುತ್ತೆ. ಸೊ ದಿಸ್ ಇಸ್ ಆರ್ ಟ್ಯಾಕ್ಸಬಲ್ ಪ್ರೊಫೆಷ್ನಲ್ ಇನ್ಕಮ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ ಇನ್ ಕ್ಲಾಸ್.